ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಬೆಳ್ಳಂ ಬೆಳಿಗ್ಗೆನೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ 4,000 ಹಣ ಜಮಾ ಆಗ್ತಾ ಇದೆ. ಇದು ಯಾವ ಕಂತಿನ ಹಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. 21ನೇ ಕಂತಿನ ಹಣದ ಬಗ್ಗೆ ಅಂತೂ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಏನು 21ನೇ ಕಂತಿನ ಹಣ ಬಂತಾ ಇಲ್ಲ ಅಂತ ಕಾಯ್ತಾ ಇದ್ರಿ. ಕೆಲವರಂತೂ ಪೆಂಡಿಂಗ್ ಹಣನೇ ಬಂದಿಲ್ಲ ಸರ್ ಅಂತ ಅವರು ಕೂಡ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ರು. ಇಲ್ಲಿ ಒಂದು ಕಡೆಗೆ ರಾಜ್ಯ ಸರ್ಕಾರ 22ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿತ್ತು. ಅದರ ಒಂದು ಸಿಹಿ ಸುದ್ದಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಒಂದು ಕಡೆಗೆ ಜನರಂತೂ ಬಹಳಷ್ಟು ಬೇಜಾರಾಗಿದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ, ಮತ್ ನಮ್ಗೆ ಯಾಕೆ ಬರ್ತಾ ಇಲ್ಲ? 21ನೇ ಕಂತಿನ ಹಣ ಬಿಡುಗಡೆ ಆಯ್ತಂತಾರೆ, ಆದ್ರೆ ನಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ? ಡೋಂಟ್ ವರಿ, ಯಾರಿಗೆ 21ನೇ ಕಂತಿನ ಹಣ ಬಂದಿಲ್ಲ, ಇವತ್ತ ನಮಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಕೆಲವು ಜಿಲ್ಲೆಗಳಿಗೆ ಮಾತ್ರ ಇವತ್ತ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದು ಒಂದೇ ಅಲ್ಲ, 22ನೇ ಕಂತಿನ ಹಣದ ಸಿಹಿ ಸುದ್ದಿ ಕೂಡ ಬಂದಿದೆ. ಕೆಲವರಿಗಂತೂ ಪೆಂಡಿಂಗ್ ಹಣ ಮತ್ತೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಈ ಒಂದು ಎಲ್ಲ ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಇಲ್ಲಿ ಹಣ ಹಂತ ಹಂತವಾಗಿ ಸ್ವಲ್ಪ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ನೀವು ಗಮನದಲ್ಲಿಟ್ಟಿರ್ಬೇಕು. ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ, ತಾಳ್ಮೆಲಿಂದ ಕಾಯ್ತಾ ಇರ್ಬೇಕಷ್ಟೇ. ಹಾಗಾದ್ರೆ ಬನ್ನಿ, ಇವತ್ತ ಯಾವ ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಮತ್ತೆ 22ನೇ ಕಂತಿನ ಹಣ ಕೂಡ ಬರ್ತಾ ಇದೆಯಾ, ಪೆಂಡಿಂಗ್ ಹಣದ ಒಂದು ಹೊಸ ಅಪ್ಡೇಟ್ ಏನು, ಎಲ್ಲ ಸಂಪೂರ್ಣವಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೆ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಮತ್ತೆ ಇಮಿಡಿಯೇಟ್ ಆಗಿ ಈ ಒಂದು ಮಾಹಿತಿಯನ್ನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಯಾಕಂದ್ರೆ ಇದೇ ರೀತಿಯಾಗಿ ಹೊಸ ಅಪ್ಡೇಟ್ ಗಳನ್ನ ನಾವು ಪ್ರತಿದಿನ ಕೊಡ್ತಾ ಇರ್ತೀವಿ. ಈ ಒಂದು ಎಲ್ಲ ಮಾಹಿತಿಯನ್ನ ಇನ್ನೊಬ್ರಿಗೆ ಕೂಡ ಹಂಚ್ಕೊಂಡ್ರೆ ಅವ್ರಿಗೆ ಕೂಡ ಈ ಒಂದು ಹೊಸ ಅಪ್ಡೇಟ್ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತ ಏನಿದೆ ಆಗಸ್ಟ್ 6ನೇ ತಾರೀಕು ಬುಧವಾರ ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದಿರುವಂತದ್ದು. ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ನಿನ್ನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಚಿಕ್ಕ ಸಭೆಯನ್ನ ನಡೆಸಿದ್ರು. ಅದರಲ್ಲಿ 22ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಎಲ್ಲ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೌದು ಸ್ನೇಹಿತರೆ, ಕಳೆದ ಒಂದು ವಾರದಿಂದ 22ನೇ ಕಂತಿನ ಹಣ ಬಿಡುಗಡೆ ಎಲ್ಲ ಪ್ರಾರಂಭ ಆಗ್ತಾ ಇದೆ, ಸಿದ್ಧತೆ ಮಾಡಿಕೊಂಡಿದ್ವಿ ಅಂತ ಹೇಳಿದ್ರು. ಡಿಬಿಟಿ ಪುಷ್ ಹಂತದಲ್ಲಿ ಇದೆ ಅಂತ ಹೇಳಿದ್ರು. ನಿನ್ನೆ ತಾನೇ ಈ ಒಂದು ಬ್ಯಾಂಕ್ ಅಧಿಕಾರಿಗಳಿಗೆ ಈ ಒಂದು 22ನೇ ಕಂತಿನ ಹಣ ಡಿಬಿಟಿ ಪುಷ್ ಆಗಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ ಅನ್ನೋ ಒಂದು ಮಾಹಿತಿಯನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಆಲ್ಮೋಸ್ಟ್ ಇವತ್ತಿನಿಂದ 22ನೇ ಕಂತಿನ ಹಣ ಕೂಡ ಬರುವಂತ ಸಾಧ್ಯತೆ ಇದಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿದೆ. ಇದು ಒಂದು ಕಡೆಗೆ ಇಡೋಣ. ಸರ್, ನಮ್ಗೆ ಇನ್ನು 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 15 ಜಿಲ್ಲೆಗಳಿಗೆ ಮಾತ್ರ ಇವತ್ತ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. 15 ಜಿಲ್ಲೆಗಳ ಹೆಸರುಗಳನ್ನ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಲಬುರಗಿ ಜಿಲ್ಲೆ, ಆಮೇಲೆ ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಮತ್ತೆ ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಹಾಸನ ಜಿಲ್ಲೆ ಕೂಡ ಇದೆ, ಮತ್ತೆ ವಿಜಯನಗರ ಜಿಲ್ಲೆ ಇದೆ. ಅದ್ರ ಜೊತೆಗೆ ಬೆಳಗಾವಿ ಮತ್ತೆ ಕೊಪ್ಪಳ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 15 ಜಿಲ್ಲೆಗಳಿಗೆ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬರ್ತಾ ಇದೆ. ಹೌದು ಸ್ನೇಹಿತರೆ, ಯಾರಿಗಾದ್ರೂ 21ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. 100% ಆಗಿ ಇವತ್ತ ನಾನು ಹೇಳಿರುವಂತ ಜಿಲ್ಲೆಗಳಿಗೆ ಹಣ ಬಂದೇ ಬರುತ್ತೆ. ಇನ್ನು ಯಾರಿಗಾದ್ರೂ ಬೇರೆ ಜಿಲ್ಲೆಯವರಿಗೆ ಪೆಂಡಿಂಗ್ ಇದ್ರೆ ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆ ಕೂಡ ಹಣ ಬಿಡುಗಡೆ ಆಗುತ್ತೆ. ಇದು ಎಲ್ಲ ಏನಪ್ಪಾ ಅಂತಂದ್ರೆ, ಹಣ ಸ್ವಲ್ಪ ಹಂತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಬ್ಯಾಂಕ್ಗಳಾಗಿರ್ಬೋದು ಮತ್ತೆ ಆರ್ಥಿಕ ಇಲಾಖೆ ಆಗಿರ್ಬೋದು ಬಿಡುಗಡೆ ಮಾಡ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಖಾತೆಗಳಿಗೆ ಇವತ್ತ ಆಲ್ಮೋಸ್ಟ್ 4,000 ಮತ್ತೆ ಬರುವಂತ ಸಾಧ್ಯತೆ ಇದೆ. ಇನ್ನು ಪೆಂಡಿಂಗ್ ಹಣದ ವಿಚಾರದ ಬಗ್ಗೆ ನಾವು ಮಾಹಿತಿ ಕೊಡೋದಾಯ್ತಪ್ಪ ಅಂತಂದ್ರೆ, ಇನ್ನು ಕೆಲವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಪೆಂಡಿಂಗ್ ಹಣ ಬಾಕಿ ಇದೆ ಅಂತೆ. ಸೊ ತಾಂತ್ರಿಕ ದೋಷದಿಂದಾಗಿ ಆಗಿರುವಂತ ಪ್ರಾಬ್ಲಮ್, ಅದು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು 21ನೇ ಕಂತಿನ ಹಣ ಏನಿದೆ ಇವತ್ತ ಬೆಳಿಗ್ಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆ ಸುಮಾರು ಹೊತ್ತಿಗೆ ಈ ಒಂದು 21ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲಾ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಹಾಗಾದ್ರೆ ಅಕೌಂಟ್ ಅನ್ನು ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು, ಎಷ್ಟು ಬಂತು, ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.